ಈಗ ನಾನು ಹೇಳ್ದವ್ರನ್ನೆಲ್ಲ ಬರ್ತಾ ಪ್ರೀತಿ ಒಟ್ಟಿನಲ್ಲಿ. ಹೌದಮ್ಮ, ನೀನು ಯಾರನ್ನ ಹೇಳ್ದೆ ಅವ್ರನ್ನೆಲ್ಲರಲ್ಲೂ ಲೀಸ್ಟ್ ಮಾಡಿದ್ದೀನಿ. ಅಪ್ಪನ ಒಂದ್ಸತಿ ಕೇಳಬೇಕಿತ್ತು ನೀನು. ಅಯ್ಯೋ, ನನಗೆ ಗೊತ್ತಿದ್ದರೋರು ಯಾರು ನಿಮ್ಮ ಅಪ್ಪನ ಕಡೆಯವರು? ನನಗೆ ಗೊತ್ತಿದ್ದರೋರು ಯಾರು ಹೇಳಿ ಯಾರನ್ನೂ ಬರ್ಸಿದ್ದೀನಿ. ಆ ಫ್ರೆಂಡ್ಸ್ ಇದ್ರೆ ಕೊಡ್ಕೋತಾರೆ ಬಾ. ಒಟ್ಟಿನಲ್ಲಿ ಯಾರಿಗೂ ಮಿಸ್ ಆಗಬಾರ್ದು. ಇಬ್ಬರೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಪದೇ ಪದೇ ಕರೆಯಕತ್ತದ. ಆಮೇಲೆ ಸರಿಯಮ್ಮ, ನಾನೆಲ್ಲ ಲೀಸ್ಟ್ ಮಾಡಿದ್ದೀನಿ ಬಿಡು. ಈಗ ನಿಂದಾದರೆ ಇವಳು ಬಿಡು, ಪಿಂಕಿ ಉಳ್ಕೊತಾಳೆ, ಅವಳು ಮದುವೆ ಕಾರ್ಯನೇ ಯಾರು ಮಿಸ್ ಆದರೆ ಅನ್ನಂಗಿಲ್ಲ. ಇಬ್ಬರದು ಒಂದೇ, ಹಂಗಾಗಿ ಯಾರನ್ನೂ ಮಿಸ್ ಮಾಡ್ದಂಗೆ ಎಲ್ಲರನ್ನೂ ಕರಿಬೇಕು. ಈಗ ನಮ್ಮ ಕಡೆಯವ್ರಿಗೆ ಯಾರ್ಯಾರಿಗೆ ಎಲ್ಲರಿಗೂ ಸೀರೆಗಳು ಕೊಡಬೇಕು. ಸರಿಯಮ್ಮ, ಅಕ್ಕ ಲೀಸ್ಟ್ ಮಾಡಿದ್ದೀನಿ ಅಂತಿದ್ದಾಳಲ್ಲ ಬಿಡಮ್ಮ, ಏನು ಹೇಳಿದ್ದೆ ಹೇಳ್ತೀಯಾ? ಓ, ಏನು ಮಾಡ್ತಾಯಿದ್ದೀರವ ಎಲ್ಲ ಕೂತ್ಕೊಂಡು ಅವನು ಮಕ್ಳುವೇ? ಅಯ್ಯೋ ಬಾಗಿರಿಜ, ಬಾ ಕೂತ್ಕೋ. ಏನಕ್ಕ, ಏನು ಲೀಸ್ಟ್ ಮಾಡಿಸ್ತಾ ಇದೆ? ಅಯ್ಯೋ, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಕಣವ, ಯಾರಿಗಾರೆ ಮರ್ಕಿಟ್ಕೊಂಡವು ಅಂತ. ಸುಮ್ಮನೆ ಮಿಸ್ ಆಗೋದು ಬೇಡ ಅಲ್ವಾ? ಈಗ ನೋಡಿ, ಇಬ್ರದ್ದು ಒಟ್ಟಿಗೆ ಮದುವೆ ಮಾಡ್ತಿರೋದು. ಏನು ಇವಳ್ದಕ್ಕೆ ಮಿಸ್ ಆದರೆ ಬಿಡಿ, ಇವಳ್ದು ಕರೆಯೋಣ ಅನ್ನಂಗಿಲ್ಲ. ಅದಕ್ಕೆ ಇದೇ ಕೊನೆ ಮದುವೆ ಅಲ್ವಾ ನಮ್ಮ ಮನೇಲಿ. ಅದಕ್ಕೆ ಒಂಚೂರು ಎಲ್ಲರೂ ನೋಡಿ ಮಿಸ್ ಮಾಡ್ದಂಗೆ ಎಲ್ಲರನ್ನೂ ಕರೆಯೋಣ ಅಂತ ಲೀಸ್ಟ್ ಮಾಡಿಸ್ತಾ ಇದ್ದೆ. ಸೀರೆಗಳು ಒಟ್ಟಿನಲ್ಲಿ ಚೆನ್ನಾಗಿರೋ ಸಿಕ್ತೋ ಕಣಕ್ಕ ಒಟ್ಟಿನಲ್ಲಿ ಅಲ್ವಾ? ಹೊಸಿ ಚೆನ್ನಾಗಿಲ್ಲ ಸೀರೆಗಳು. ಬ್ಲೌಸ್ ಒಲೆ ಕೊಟ್ರಾ? ಅಯ್ಯೋ, ಇವು ಇಲ್ಲೆಲ್ಲೂ ಬೇಡ, ಮೈಸೂರಲ್ಲೇ ಕೊಡೋಣ ಅಂತವಪ್ಪ. ಮೈಸೂರಿಗೆ ಹೋಗಿ ಯಾವಾಗ ಕೊಡೋದು? ಮತ್ತೆ ನೆನ್ನೆದಿಂದಲೇ ಕೊಟ್ಬಿಡ್ಬೇಕಿತ್ತಂಗಾರೆ. ನೆನ್ನೆ ಎಲ್ಲ ಆಂಟಿ ಸೀರೆ ತಗೊಳ್ಳೋದೇ ಸಂಜೆ ಆಗೋಯ್ತು, ಒಡವೆಗಳು ತಗೊಳ್ಳಿಲ್ಲ. ಅದಕ್ಕೆ ಒಡವೆ ತಗೊಳಕ್ಕೆ ಹೆಂಗಿದ್ರು ಹೋಗ್ಬೇಕಲ್ವ ನಾಳೆ. ಅಲ್ಲೇ ಬ್ಲೌಸ್ ಹೊಲೆ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಚೆನ್ನಾಗಿ ಹೊಲಿಯಲ್ಲ ಆಂಟಿ, ಅದಕ್ಕೆ ನಾನು ಅಲ್ಲೇ ಕೊಟ್ಬಿಡ್ತೀನಿ. ಅದು ಸರಿನೇ ಕಣ್ಬ, ಅದು ಸರಿನೇ, ಅಲ್ಲೇ ಹೊಲೆ ಕೊಟ್ಬಿಡ್ವೆ ಬಿಡು ಮೈಸೂರಲ್ಲೇ. ನಿಂದು ಸೀರೆ ನಿನಗೆ ಕೊಟ್ಬಿಡ್ತೀನಿ ಗಿರಿಜಾ, ನೀನು ಹೊಲಿಸ್ಕೊಳ್ವೆ ಬಾ. ಬರೋಕ್ಕಿಲ್ವ ನಾಳೆ ನಮ್ಮ ಜೊತೆ ಒಡವೆ ತಗೊಬರೋಕ್ಕೆ? ಅಲ್ಲೇ ಕೊಡೋಕಾಯ್ತದಂತೆ ನಿನ್ನವೇ. ಅಯ್ಯೋ ಅಕ್ಕ, ಹೋಗು, ಒಡವೆ ತಗೊಬರೋಕ್ಕೂ ನಾನೇಕೆ? ಹೋಗ್ಬಿಟ್ಟು ಬರೋಗಿ, ಹೋಗ್ಬಿಟ್ಟು ನೋಡ್ಕೊಂಡು ತಗೊಬರೋಗಿ. ನೆನ್ನೆಲೇ ತಗೊಬರ್ಬೋದಿತ್ತು, ಆದರೆ ಹೊಸಿ ಹೊತ್ತಾಯ್ತಾ. ಹಂಗೆ ಕನಕ ಎಲ್ಲ ಹೋದ್ರೆ ಹಂಗೆ ಏನು ಸಪ್ರೇಟಾಗಿ ತಗೊಳ್ಳೋದಾದ್ರೆ ನಮ್ಗೆ ಅಷ್ಟೊಂದು ಟೈಮ್ ಹಾಕಿಲ್ಲ. ನೆನ್ನೆ ಅವರೆಲ್ಲ ತಗೊಳ್ಳೋದ್ರಿಂದ ಅಷ್ಟು ಲೇಟ್ ಆಯ್ತಪ್ಪ. ನೀವು ಸಪ್ರೇಟಾಗಿ ಹೋಗಿದ್ರೆ ನೆನ್ನೆ ಒಡವೆನೂ ತಗೊಬಂದ್ಬಿಡ್ಬೋದಿತ್ತು. ಅಯ್ಯೋ ಆಂಟಿ, ಸೀರೆ ಎಲ್ಲರೂ ತೊಗೋಬೇಕಲ್ವ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೂ ತುಂಬ ಕಷ್ಟ ಆಯಿತು ಒಟ್ಟಿನಲ್ಲಿ ನೆನ್ನೆ. ಅಯ್ಯೋ, ಅದರಿಂದನೇ ತುಂಬ ಲೇಟಾಗಿ ಹೋಗಿದ್ದು. ಆಮೇಲೆ ನಮಗೂ ಹಂಗೆ ಅನ್ನಿಸ್ತು, ಒಟ್ಟಿಗೆ ಹೋಗ್ಬಾರ್ದಾಗಿತ್ತು ಅಂತ. ಅದಕ್ಕೆ ಒಡವೆ ತೊಗೊಳಕ್ಕೆ ಬೇಡ, ಒಟ್ಟಿಗೆ ಹೋಗೋದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ನಾಳೆ ನಮ್ಮ ಮನೆಯವ್ರು ಹೋಗ್ತೀವಿ, ಅವರು ಹೋಗ್ತಾರೆ ಅನಿಸುತ್ತೆ. ಎಲ್ಲಾದರೂ ಹೋಗಿ ತೊಗೊಳ್ಳಿ ಒಟ್ಟಿನಲ್ಲಿ. ಅದೇ ಕಣವ, ಅವ್ರವ್ರದವ್ರು ತಗೊಳ್ಳಿ, ಸುಮ್ಮನೆ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಬಾ ಆಗೋದಿಲ್ಲ. ಸರಿಯಾಗಿ ಇದು ನೋಡೋಕ್ಕೂ ಆಗೋಕ್ಕಿಲ್ಲ, ಮಾಡೋಕ್ಕೂ ಆಗಿಲ್ಲ, ಸುಮ್ಮನೆ ಟೈಮು ಆಯ್ತದೆ. ಅದಕ್ಕೆ ಅವ್ರವ್ರದವ್ರು ತಗೊಂಡ್ರೆ ಸರಿ ಐತೆ, ಸುಮ್ಮನೆ. ಆದ್ರೂ ಯಾಕ ನೀವು ಅಲ್ಲ ಕಣಕ, ನೀನು ನಿಮ್ಮ ಲೆವೆಲ್ಗೆ ಒಬ್ಬರನ್ನು ಕೊಡಲಿಲ್ಲ ಬಿಡು. ಪ್ರೇಮ ಒಂದು ಕಡೆ ಚೆನ್ನಾಗಿ ಅವಳೆ ಅನಿಸ್ತದೆ, ಅವ್ರ ಮನೆಯವರು ನಿಮ್ಮ ಮನೆಗೆ ಚೆನ್ನಾಗಿ ಅವರೇ ಅನಿಸ್ತದೆ. ನಾನೇನೋ ಇವರಿಬ್ಬರು ಮನೆಯವ್ರನ್ನ ನೋಡಿದ್ಮೇಲೆ ನನಗೇನೋ ಹಂಗೆ ಅನ್ನಿಸ್ತಿಲ್ಲ. ಅಲ್ಲ, ಇಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ಓದಿಸಿ ಇಷ್ಟೊಂದು ಗಂಡು ಮಕ್ಕಳೆಲ್ಲ ಏನಿಲ್ಲ, ಬೇಕಾದಷ್ಟು ಆಸ್ತಿ ಅಂತ ಇಟ್ಕೊಂಡು ಅದೇ ಕಕ್ಕ ನಿಮ್ಗೆ ಚೆನ್ನಾಗಿರೋರನ್ನ ತಾನೇ ಕೊಡಬೇಕು ನೋಡಿ. ಅದಕ್ಕೆ ಯಾಕೆ ಗಿರಿಜಂಗಂದಿ ಚೆನ್ನಾಗವ್ರೆ? ಗಿರಿಜಾ ಚೆನ್ನಾಗವ್ರೆ, ನಮ್ಮ ಪ್ರೀತಮ್ಮ ಮನೆಯವರು ಬೇಕಾದಂಗೆ ಐತೆ, ಅವ್ರಿಗೂ ಆಸ್ತಿ ಅಂತಸ್ತು. ಅವನು ಒಬ್ಬನೇ ಮಗ, ಬೇಕಾದಂಗೆ ಐತೆ ಅವ್ರಿಗೂ. ಅವನು ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲ, ಅವನೇ ಚೆನ್ನಾಗವ್ರೆ ಪ್ರೀತಮ್ಮ ಅವ್ರ ಮನೆ. ಪ್ರೀತಮ್ಮ ಅವ್ರ ಮನೆ ಅವರು ನೋಡಿದ್ರೆ ಅವನ್ನ ಪರವಾಗಿಲ್ಲ, ಸುಮಾರಾಗಿ ಚೆನ್ನಾಗಿ ಅವ್ರೆ ಅನಿಸ್ತದೆ. ಅವ್ರು ನೋಡಿದ್ರೆ ಈ ನಮ್ಮ ಪಿಂಕಿ ಕೊಡ್ತಾ ಇರೋರ ಮನೆಯೇ ಏನೋ ಬಡವ್ರೇನೋ ಅನಿಸ್ತಪ್ಪ. ಅಂತ ಬಡವರು ನಮ್ಮ ಪ್ರೇಮ ಅವ್ರ ಮಾವನೇ ಅಲ್ವಾ, ಎರಡನೇ ಮದುವೆ ಆಗಿರೋದವ್ರನ್ನ. ಅವ್ರೂ ನಮ್ಮ ಪ್ರೇಮನ ಮನೆಯವರೇ ಅಲ್ವಾ, ಅವ್ರಿಗೂ ಬೇಕಾದಂಗೆ ಅದೇ. ಆದರೆ ಇನ್ನೂ ಅವ್ರಿಗೇನು ಹಂಚ್ಕೊಟ್ಟಿಲ್ಲ ಅವರು, ಅಷ್ಟೇ. ಆದ್ರೂ ನಂಗೆ ನೆನೆದಿ ನೋಡ್ಬಿಟ್ಟು ಇದ್ಯಾಕೆ ವಾಕಿಂಗ್ ಮಾಡ್ತಪ್ಪ, ಬೇಕಾದಷ್ಟು ಆಸ್ತಿ ಅಂತಸ್ತದೆ, ಗಂಡು ಮಕ್ಕಳೆಲ್ಲ ಏನಿಲ್ಲ, ಚೆನ್ನಾಗಿರೋ ಕಡೆ ನೋಡ್ದಾನೆ ಇನ್ನೂ ಚೆನ್ನಾಗಿರೋ ಕಡೆ ನೋಡಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಅಕ್ಕ ನನಗೆ. ಯಾಕೆ ನಿಂತ ಮುಚ್ಚಿಟ್ಕೊಂಡು? ಅದಕ್ಕೆ ಕೇಳಿದೆ ಕಣವ, ಬೇಜಾರು ಮಾಡ್ಕೊಬಿಡ್ಕಂಡ್ರವ. ಕೇಳಾಯ್ತಲ್ಲ ಬಿಡಿ ಆಂಟಿ, ಇನ್ನು ಬೇಜಾರು ಮಾಡ್ಕೊಳ್ಳೋದೇನು ಬಂತು? ಕೇಳಾಯ್ತಲ್ವ ನೀವು? ಅಕ್ಕ ಮತ್ತೆ ಪಿಂಕಿ ಹಂಗೆ ಇದು ಮಾಡ್ತಾಳೆ ಅಂತ ನನ್ಗೆ ಅನ್ಸಿದ್ ಕೇಳಿ ತಪ್ಪಂಗಾರೆ ನಾನು. ಪರವಾಗಿಲ್ಲ ಬಿಡಿ ಆಂಟಿ, ಎಲ್ಲರೂ ಚೆನ್ನಾಗಿದ್ದಾರೆ ಆಂಟಿ. ನಮಗೂ ಏಜ್ ಎಲ್ಲ ಇದೆ ಅಲ್ವಾ, ನಮ್ಗೆ ಯಾರಿಗೆ, ನಮಗೆ ತಾನೇ, ನಮ್ಮ ಕಡೆಯಿಂದನೂ ಬರುತ್ತಲ್ವ ಅವ್ರಿಗೆ. ಹಾಗಾಗಿ ಏನು ತೊಂದರೆ ಇಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಬಿಡಿ ಆಂಟಿ. ಸರಿ ಕಣ್ರವ, ಆಯ್ತು. ಒಡವೆಗಳು ತರಕ್ಕೆ ಹೋಯ್ತೀರಿ ಹಂಗಾರೆ ನಾಳೆ? ಹಂಗಾರೆ ಗಿರ್ಜಾ ಹೋಗ್ಬೇಕು, ಒಡವೆಗಳ ತರಕ್ಕೆ ಹೋಗ್ಬೇಕು. ಒಡವೆಗಳ ಎಲ್ಲನೂ ಇದು ಮಾಡಬೇಕು, ಯಾವ್ಯಾವ ಥರ ಅದೇ ಇನ್ನೇನು ಎಲ್ಲ ನೋಡಿ ತಗೋಬೇಡವಾ? ತಗೊಡು, ಇನ್ನೇನು ನೀನೇ ತಗೊಡ್ಬೇಕು. ಇನ್ನೇನು ಅವ್ರ ಮನೆ ಗಂಡನ ಕಡೆಯವರು ಏನೋ ತಗೊಡಂಗೆ ಕಾಣಕ್ಕಿಲ್ಲ ನನಗೇನೋ. ಪ್ರೀತಮ್ಮ ಮನೇಲಿ ನೋಡಬೇಕು. ಅದು ಸರಿ, ಇವರಿಬ್ಬರನ್ನ ಯಾರಕ್ಕ ಹುಡುಕ್ತಾರ? ಪ್ರೇಮನೇ ಕಣವ, ನಮ್ಮ ಪ್ರೇಮನೇ ಹುಡುಕಿರೋದು. ಇವರು ನಮ್ಮ ಪ್ರೇಮನ ಮೈದನೇ ಆಗಬೇಕು, ನಮ್ಮ ಶ್ರೀಕಾಂತ್. ಮತ್ತು ಪ್ರೀತಮ್ಮ ಶ್ರೀಕಾಂತ್ ಅವ್ರ ಫೆಸ್ಟ್ ಫ್ರೆಂಡ್ ಅಂತೆ, ಬೆಸ್ಟ್ ಫ್ರೆಂಡ್.
ಹೌದಾ, ಪ್ರೇಮ್ನೇ ಹುಡುಕಿರೋದ ಇಬ್ಬರೂ? ಹಾಂ ಹಾಂ ಹಾಂ, ಸರಿ ಬಿಡಕ್ಕ, ಇನ್ನೇನು ಮಾಡ್ಕೋದದು ಹಂಗೆ. ಚೆನ್ನಾಗಿದ್ರೆ ಒಟ್ಟಿನಲ್ಲಿ ಚೆನ್ನಾಗಿರೋ ಕಡೆ ನೋಡ್ಬೋದಿತ್ತು ಕಣಕ್ಕ. ನನಗೊಂದು ಮಾತು ನೀನು ಹೇಳ್ಬಿಟ್ಟಿದ್ರೆ ಹಿಂಗೆ ಮಾಡ್ತೇವನಿ ಅಂತ ನಾನೇ ಹುಡುಕ್ಬಿಡಿನಿ. ಅಯ್ಯೋ, ಬೇಕಾದಂಗೆ ಆಸ್ತಿ ಅಂತಸ್ತಿರೋರು ಒಸಿ ಜನ ಇಲ್ಲ ಕಣಕ್ಕ. ಹೆಣ್ಣು ಸಿಗ್ತಾನೆಯಾ ಒಸಿ ಜನ ಇದು ಮಾಡೋಕ್ಕಿಲ್ಲ. ನೀನು ಒಂದೇ ಒಂದು ಮಾತ ನನಗೆ ಹಿಂಗೆ ಹೆಣ್ಮಕ್ಳು ಮದುವೆ ಮಾಡ್ತೇನೆ, ಗಂಡು ಹುಡುಕ್ಬೇಕು ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟಿದ್ರೆ, ಅಯ್ಯೋ ಹೋಗು, ಕೋಟ್ಯಾಂತರ ರೂಪಾಯಿ ಬೇಕಾದಷ್ಟು ಇರೋ ಅಂಥವ್ರನ್ನ, ಕೋಟಿ ಇರೋರನ್ನ ಹುಡುಕಬರೀನ್ ಕನಕ. ಏನು ಗಂಡು ಒಸಿಯಾ? ಹೆಣ್ಣು ಸಿಗ್ತಾನೆ ಇದು ಮಾಡ್ತಿರೋರು, ಬೇಕಾದಷ್ಟು ಆಸ್ತಿ ಅಂತಸ್ತಿರೋರಲ್ಲವ ಹೆಣ್ಣು ಸಿಗ್ತಾನೆ ಕಷ್ಟಪಡ್ತವ್ರೆ ಅಂತ ಇದಿರುವಾಗ ಹೆಣ್ಣಿಗೆ ಡಿಮ್ಯಾಂಡ್ ಕನಕ. ಈಗ ಒಸಿಯಾ ಹೆಣ್ಣು ಸಿಗ್ತಲ್ಲ ಅಂತ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಕೂತವ್ರೆ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿರೋ ಹೆಣ್ಮಕ್ಳನ್ನ ಅಂಥ ಕಡೆ ಕೊಡ್ತಾ ಇಲ್ದಿಯಲ್ಲ ನೀನು ಅನ್ನೋದೇ ನನಗೆ ಬೇಜಾರು ಕಣಕ. ಆಂಟಿ, ಆಸ್ತಿ ಅಂತಸ್ತು ದುಡ್ಡಿರೋರು ಯಾರು ಬೇಕಾದರೂ ಸಿಗ್ತಾರೆ ಆಂಟಿ. ಒಳ್ಳೆ ಹುಡುಗರು ಬೇಕಾಗಿರೋದಲ್ವ ನಮಗೆ. ನಾವು ಮದುವೆ ಆಗಬೇಕಾಗಿರೋಂಥವ್ರು ನಮಗೆ ಒಳ್ಳೆಯವರು ಅನಿಸ್ಬೇಕು. ಅವ್ರು ನಮ್ಮನ್ನು ಹೇಗೆ ನೋಡ್ಕೋತಾರೆ, ಹೇಗೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗಿರುತ್ತಲ್ವ ಆಂಟಿ. ನಾವು ದುಡ್ಡಿರೋರನ್ನ ಹುಡುಕಿಲ್ಲ ಆಂಟಿ, ಒಳ್ಳೆ ಹುಡುಗರನ್ನ ಹುಡುಕಿದ್ದೀವಿ. ಅದು ಸರಿನೇ ಕಣ ಹಾಕವ. ದುಡ್ಡಿರೋರು ಯಾರು ಬೇಕಾದ್ರೂ ಸಿಗ್ತಾರೆ, ಒಳ್ಳೆ ಹುಡುಗರು ಸಿಗೋದು ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಒಳ್ಳೆಯವರು ಅಂದರೆ ಸರಿ ಬಿಡು, ಒಳ್ಳೆಯವ್ರನ್ನೇ ಹುಡುಕಿರ್ತಾಳಕ್ಕಂತೆ. ಪ್ರೇಮ ಹುಡುಕಿರೋದಲ್ವಾ, ಒಳ್ಳೆಯವ್ರನ್ನೇ ಹುಡುಕಿರ್ತಾರಕ್ಕಂತ ಸರಿ ಕನಕ, ಆಯಿತು ಹಂಗಾರೆ. ಸೀರೆ ನನಗೆ ನಾಳೆಗೆ ಕೊಟ್ಬಿಡು. ಹಂಗಾರೆ ನಾನು ಇಲ್ಲೇ ಮೈಸೂರಲ್ಲೇ ಕೊಡ್ತೀನಿ, ನೀವೆಲ್ಲಿ ಕೊಡ್ತೀರಿ ಅಲ್ಲೇ ಕೊಡ್ತೀನಿ ಅಲ್ವಾ? ಸರಿ ಕನಗಿರೀಜ, ಹಂಗೆ ಮಾಡುವಂತೆ ಬಿಡು. ಸರಿ ಕನಕ, ಆಯಿತು, ಬರ್ತೀನಿ. ಸಂದಾಯ್ತು, ಅಡುಗೆ ಮಾಡಬೇಕು. ಏನಮ್ಮ ಈ ವಾಂಟಿ ಹಿಂಗೆ ಮಾತಾಡ್ತಾರೆ? ಅವಳು ಹೇಳೋದ್ರಲ್ಲಿ ಏನು ತಪ್ಪು? ಸುಮ್ ಕೂತ್ಕೊಂಡು ನೀನು ಬಾಯಿ ಮುಚ್ಕೊಂಡು. ಹಾಂ, ನಮಗೆ ಇಷ್ಟೊಂದು ಬೇಕಾದಷ್ಟು ಆಸ್ತಿ ಅಂತಸ್ತಿರುವಾಗ ನಮ್ಗಿಂತ ಮೇಲಿರೋರನ್ನ ನೋಡ್ತಾನೆ ಮದುವೆ ಮಾಡೋದು. ಯಾರಾದ್ರೂ ತಾನೇ ಹಂಗೆ ಅಲ್ವ ಮಾಡೋದು? ಹಾಂ, ಅಯ್ಯೋ ಸುಮ್ಮನಿರವ, ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನಿಮ್ಗಳಿಗೆ ಯಾರು ಸಾಯ್ತಾರೆ? ಏನಮ್ಮ ಪ್ರೀತಮ್ ಅವ್ರಿಗೆ ಏನು ಕಮ್ಮಿ ಆಗಿದೆ? ಪ್ರೀತಮ್ ಅವ್ರಿಗೆ ಏನು ಕಮ್ಮಿ ಆಗಿಲ್ಲ. ಇವಳ್ದು ಹೇಳು, ಈ ಪಿಂಕಿದ್ದು. ಅಯ್ಯೋ ಇವರು ಪ್ರೇಮವ್ರ ಅತ್ತೆ ನಿಜವಾಗ್ಲೂ ಕೊಟ್ಟಂಗೆ ಆಸ್ತಿ ಅವ್ರಿಗೆ ಏನೂ ಇಲ್ವಲ್ಲ. ಅಯ್ಯೋ, ಹಳ್ಳಿರೋದೊಂದು ಮನೆ ಬಿಟ್ಟರೆ ಇನ್ನೇನಿದ್ದದು ಆ ಕಂಪ್ನಿ ಕೆಲಸ ಅವನಿಗೆ ಅಷ್ಟೇ. ಕೇಳಿದವ್ರಿಗೆ ಹೇಳೋಕ್ಕೂ ನಾಚಿಕೆ ಆಯ್ತದೆ ನಮಗೆ. ನಾಚಿಕೆ ಆದರೆ ಮಾಡ್ಕೊಡ್ಬೇಡ ಬಿಡಮ್ಮ, ಇಲ್ಲೇ ಇರ್ತೀನಿ. ನೀನು ಯಾಕೆ ಅಷ್ಟೊಂದು ನಾಚಿಕೆ ಪಡ್ಕೊಂಡು ಮಾಡ್ಕೊಡ್ಬೇಕು? ನೋಡಿ ಮತ್ತೆ ಹೆಂಗೆ ಎದ್ದೋದ್ಲು ಅಂತ. ನೀನು ಮಾತಾಡೋದು ಹಂಗೆ ಇರುತ್ತಮ್ಮ. ಇವ್ರ ಮಾತು ಕೇಳ್ಕೊಂಡು ಹಂಗೆಲ್ಲ ಮಾತಾಡಬೇಡ. ಎಲ್ಲ ಸರಿಯಾಗೇ ಇದೆ, ನೀನು ತಲೆ ಕೆಡ್ಸ್ಕೊಬೇಡ ಆ ಆಂಟಿ ಮಾತಕ್ಕೆಲ್ಲ. ಮೊದಲು ಆ ಆಂಟಿಗೆ ಒಂದು ಸೀರೆ ಕೊಟ್ಬಿಟ್ಟು ಇಲ್ಲೇ ಎಲ್ಲಾದರೂ ಹೊಲ್ಸ್ಕೊಂಡು ಮೊಡವೆ ತರಕ್ಕೇನು ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ಯಾರು ಹೇಳಾರ ಈ ಮಕ್ಳಿಗೆ? ಯಾರು ಹೇಳಾರಪ್ಪ? ಅಕ್ಕಪಕ್ಕರ್ಗೂ ಹೇಳೋಕ್ಕಾಗಿಲ್ಲ, ಈ ಮಕ್ಳಿಗೂ ಹೇಳೋಕ್ಕಾಗಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.